ರಾಜ್ಯದಲ್ಲಿ ಮುಂಗಾರು ಆರಂಭವಾಗಿದ್ದು ಕೃಷಿ ಚಟುವಟಿಕೆಗಳು ಗರಿಗೆದರಿದೆ. ಎಲ್ಲೆಡೆ ರೈತರು ಬಿತ್ತನೆಗಾಗಿ ಭೂಮಿಯನ್ನ ಹದಗೊಳಿಸ್ತಾ ಇದ್ದಾರೆ. ಆದ್ರೆ ಸರ್ಕಾರ ರಸಗೊಬ್ಬರ ಬಿತ್ತನೆ ಬೀಜ ಪೂರೈಕೆ ಮಾಡುವಂತಹ ನಿಟ್ಟಿನಲ್ಲಿ ವಿಫಲವಾಗಿದೆ. ಇದರಿಂದ ಅನ್ನದಾತರು ಕೂಡ ಕಂಗಾಲಾಗಿದ್ದಾರೆ. ಇದೆಲ್ಲದರ ನಡುವೆ ಸರ್ಕಾರ ಸಮಸ್ಯೆನ ಇತ್ಯರ್ಥಗೊಳಿಸೋದಕ್ಕೆ ಎಲ್ಲಾ ಡಿಸಿ ಎಸ್ಪಿಗಳ ಜೊತೆಗೆ ಸಭೆ ನಡೆಸೋದಕ್ಕೂ ಸಹ ಮುಂದಾಗಿದೆ. ಅಷ್ಟಕ್ಕೂ ರಸಗೊಬ್ಬರದ ಸಮಸ್ಯೆ ಎಲ್ಲೆಲ್ಲಿ ಉದ್ಭವಿಸಿದೆ, ಬಿತ್ತನೆ ಬೀಜ ರಸಗೊಬ್ಬರ ಪೂರೈಕೆಗೆ ಸರ್ಕಾರ ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ತಾ ಇದೆ ಅನ್ನುವಂತಹದ್ರ ಕಂಪ್ಲೀಟ್ ರಿಪೋರ್ಟ್ ಅನ್ನ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಮುಂಗಾರು ಬಿತ್ತನೆ ಚಟುವಟಿಕೆಗಳು ಭರದಿಂದ ಈಗಾಗಲೇ ಸಾಗ್ತಾ ಇರುವಂತಹ ಸಂದರ್ಭದಲ್ಲಿ ರಸಗೊಬ್ಬರ ಕೊರತೆ ರೈತರನ್ನ ಮತ್ತಷ್ಟು ಆತಂಕಕ್ಕೆ ದೂಡಿದೆ. ಜೂನ್ ತಿಂಗಳಲ್ಲಿ ರಾಜ್ಯಕ್ಕೆ ಅಗತ್ಯ ಇದ್ದಂತಹ 5,83,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ಗೊಬ್ಬರದ ಪೈಕಿ ಕೇವಲ 1,64,000 ಮೆಟ್ರಿಕ್ ಟನ್ ಮಾತ್ರ ಪೂರೈಕೆ ಆಗಿರುವುದಾಗಿ ಕೃಷಿ ಇಲಾಖೆ ಈಗಾಗಲೇ ತಿಳಿಸಿದೆ. ಇನ್ನು ಕಲಬುರಗಿ, ಬೀದರ್, ಬೆಳಗಾವಿ ಹಾಗೆ ರಾಯಚೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ರೈತರು ಮುಂಜಾನೆಯಿಂದಲೇ ಕೃಷಿ ಕೇಂದ್ರಗಳ ಮುಂದೆ ಸರತಿ ಸಾಲಿನಲ್ಲಿ ನಿಂತುಕೊಂಡು ಗೊಬ್ಬರಕ್ಕಾಗಿ ಕಾಯ್ತಾ ಇದ್ದಾರೆ. ಕೆಲವು ಕಡೆಗಳಲ್ಲಿ ಸರದಿಯ ಸಂಖ್ಯೆ ಉಳಿಸ್ಕೊಳ್ಳೋದಕ್ಕೆ ರೈತರು ತಮ್ಮ ಚಪ್ಪಲಿಗಳನ್ನ ಸಾಲಾಗಿ ಇಡುವಂತಹ ದೃಶ್ಯಗಳು ಕೂಡ ಒಂದ್ ಕಡೆ ಕಂಡು ಬರ್ತಾ ಇದೆ. ಇನ್ನು ಬಿತ್ತನೆ ಮಾಡುವಂತಹ ಸಂದರ್ಭದಲ್ಲಿ ಗೊಬ್ಬರ ಸಿಗದೆ ಹೋದ್ರೆ ಬೆಳೆ ಮೇಲೆ ಅದು ಪರಿಣಾಮ ಬೀರುತ್ತೆ. ದಿನವಿಡೀ ಸಾಲಿನಲ್ಲಿ ನಿಂತರೂ ಕೂಡ ಗೊಬ್ಬರ ಸಿಗ್ತಾ ಇಲ್ಲ. ಕಪ್ಪು ಮಾರುಕಟ್ಟೆಯಲ್ಲಿ ಹೆಚ್ಚು ಬೆಲೆಯನ್ನ ಕೊಟ್ಟು ಖರೀದಿ ಮಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಇನ್ನು ಗೊಬ್ಬರ ಕೊರತೆಯ ಲಾಭ ಪಡಿತಾ ಇರುವಂತಹ ಕೆಲವು ಕಪ್ಪು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟವನ್ನ ಮಾಡ್ತಾ ಇರುವಂತಹ ಆರೋಪಗಳು ಕೇಳಿ ಬಂದಿದೆ. ಇದರಿಂದ ರೈತರ ಕೃಷಿ ವೆಚ್ಚ ಮತ್ತಷ್ಟು ಹೆಚ್ಚಾಗ್ತಾ ಇದ್ದು ಸರ್ಕಾರದ ತುರ್ತು ಹಸ್ತಕ್ಷೇಪಕ್ಕೆ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದ್ ಕಡೆ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಕೃಷಿ ಇಲಾಖೆ ಹಲವು ಕ್ರಮಗಳನ್ನ ಸಹ ಕೈಗೊಂಡಿದೆ. ಕಿಸಾನ್ ತಂತ್ರಾಂಶ ಹಾಗೆ ರೈತರ FID ಸಂಖ್ಯೆಯ ಆಧಾರದ ಮೇಲೆ ಮಾತ್ರ ಗೊಬ್ಬರವನ್ನ ವಿತರಣೆ ಮಾಡೋದಕ್ಕೆ ಈಗಾಗಲೇ ಸೂಚನೆಯನ್ನು ಸಹ ನೀಡಲಾಗಿದೆ. ಅಕ್ರಮ ದಾಸ್ತಾನು ಹಾಗೆ ಕಾಳಸಂತೆಯಲ್ಲಿ ತೊಡಗುವವರ ವಿರುದ್ಧ ಕಠಿಣ ಕ್ರಮಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ಸಹ ನೀಡಲಾಗಿದೆ. ಇನ್ನು ಲಭ್ಯ ಇರುವಂತಹ ಗೊಬ್ಬರವನ್ನ ಸಮರ್ಪಕವಾಗಿ ವಿತರಿಸೋದಕ್ಕೆ ಕ್ರಮವನ್ನ ಕೂಡ ಕೈಗೊಳ್ಳಲಾಗಿದೆ. ರೈತರು ಅನಗತ್ಯವಾಗಿ ದಾಸ್ತಾನನ್ನ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ ಖರೀದಿಯನ್ನ ಮಾಡಬೇಕು. ಹಾಗೇನು ಜೈವಿಕ ಮತ್ತೆ ಸಾವಯವ ಗೊಬ್ಬರಗಳ ಬಳಕೆಯನ್ನ ಹೆಚ್ಚು ಮಾಡಬೇಕು. ಹಾಗೇನು ರಾಸಾಯನಿಕ ಗೊಬ್ಬರಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುವಂತಹ ಉದ್ದೇಶದಿಂದ ಹಸಿರು ಎಲೆ ಗೊಬ್ಬರ ಜೊತೆಗೆ ಕೊಟ್ಟಿಗೆ ಗೊಬ್ಬರ ಹಾಗೆ ಜೈವಿಕ ಗೊಬ್ಬರಗಳ ಬಳಕೆಯನ್ನ ಮಾಡೋದಕ್ಕೆ ಕೃಷಿ ಇಲಾಖೆಯ ರೈತರನ್ನ ಕೂಡ ಉತ್ತೇಜಿಸ್ತಾ ಇದೆ. ಇದರ ಜೊತೆಗೆ ಇವತ್ತು ರಸಗೊಬ್ಬರ ಸಮಸ್ಯೆ, ಬಿತ್ತನೆ ಬೀಜ ಸಮಸ್ಯೆಗಳ ಬಗ್ಗೆ ಸಿಎಂ DK ಶಿವಕುಮಾರ್ ರಾಜ್ಯದ ಎಲ್ಲಾ DC SPಗಳ ಜೊತೆಗೆ ಸಭೆಯನ್ನ ಕೂಡ ಕರೆದಿದ್ದಾರೆ. ಇನ್ನು ಈ ಸಭೆಯಲ್ಲಿ ಗೊಬ್ಬರದ ಸಮಸ್ಯೆನ ಯಾವ ರೀತಿ ಹೋಗಲಾಡಿಸಬಹುದು ಅನ್ನುವಂಥದ್ರ ಬಗ್ಗೆ ಸಿಎಂ DK ಶಿವಕುಮಾರ್ ಅವರು ಮಾಹಿತಿನ ಸಹ ಪಡೆದುಕೊಳ್ತಾರೆ. ಒಂದ್ ಕಡೆ ಮುಂಗಾರು ಮಳೆ ರೈತರಲ್ಲಿ ಹೊಸ ಆಶಾಭಾವನೆಯನ್ನ ಮೂಡಿಸಿದ್ರೆ, ಮತ್ತೊಂದೆಡೆ ಗೊಬ್ಬರ ಕೊರತೆ ಅವರ ಚಿಂತೆಯನ್ನ ಮತ್ತಷ್ಟು ಹೆಚ್ಚು ಮಾಡಿದೆ. ಸಕಾಲದಲ್ಲಿ ಅಗತ್ಯಕ್ಕೆ ತಕ್ಕಂತಹ ಗೊಬ್ಬರ ಪೂರೈಕೆ ಆಗದೆ ಹೋದ್ರೆ ಬಿತ್ತನೆ ಹಾಗೆ ಬೆಳೆ ಉತ್ಪಾದನೆ ಮೇಲೆ ಪರಿಣಾಮ ಬೀಳುವಂತಹ ಆತಂಕ ಕೂಡ ವ್ಯಕ್ತವಾಗಿದೆ. ಸರ್ಕಾರ ಮತ್ತು ಕೇಂದ್ರದ ತುರ್ತು ಕ್ರಮಗಳತ್ತ ಈಗ ರೈತರು ನಿರೀಕ್ಷೆಯ ಕಣ್ಣಿಟ್ಟಿದ್ದಾರೆ. ಗೊಬ್ಬರದ ಕೊರತೆಯಿಂದ ಸಂಕಷ್ಟದಲ್ಲಿರುವಂತಹ ರೈತರಿಗೆ ಸಕಾಲದಲ್ಲಿ ಪರಿಹಾರ ದೊರೆಯುತ್ತಾ ಅನ್ನುವಂತಹದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ.